ಹಲೋ ಎವ್ರಿ ಒನ್, ವೆಲ್ಕಮ್ ಬ್ಯಾಕ್ ವೈಟ್ ಲೈಟ್ ಬ್ಲಿಸ್ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ. ನಾನು ಡಾಕ್ಟರ್ ಮಾಧುರಿ. ಸೊ ಇವತ್ತಿನ ವಿಡಿಯೋ ಡೇ 3 ಚಾಲೆಂಜ್ ಆಫ್ ದಿ ಮೆಡಿಟೇಷನ್. ಸೊ ಆಲ್ರೆಡಿ ನಾವು ಡೇ 1 ಮಾಡಿದ್ವಿ, ಡೇ 2 ಮಾಡಿದ್ವಿ, ಈಗ ಡೇ 3ಅಲ್ಲಿ ಇದ್ದೀವಿ. ಯಾರು ಇನ್ನೂ ಡೇ 1 ಆ್ಯಂಡ್ ಡೇ 2 ಮಾಡಿಲ್ಲ, ದಯವಿಟ್ಟು ಪ್ರೀವಿಯಸ್ ವೀಡಿಯೋಸ್ನ ಚೆಕ್ ಮಾಡಿ ಆ ಒಂದು ಚಾಲೆಂಜ್ನ ಮುಗಿಸಿ ಈ ಚಾಲೆಂಜನ್ನು ತಗೊಳ್ಳಿ. ಓಕೆ, ಸೊ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೋಣ. ಸೊ ಡೇ 3ಅಲ್ಲಿ ನಾನು ನಿಮಗೆ ವೆರಿ ಇಂಪಾರ್ಟೆಂಟ್ ಚಾಂಟಿಂಗ್ನ ಹೇಳ್ಕೊಡ್ತೀನಿ. ಸೊ ಯೂಶ್ವಲಿ ನಿಮಗೆಲ್ಲರಿಗೂ ಗೊತ್ತಿರ್ಬೋದು, ಓಂಕಾರನ ನಾವು ಚಾಂಟ್ ಮಾಡ್ತೀವಿ. ಸೊ ಓಂಕಾರನ ಚಾಂಟನ್ನ ಹೇಗೆ ಮಾಡೋದು? ಸೊ ಫಸ್ಟ್ ಚಾಲೆಂಜಲ್ಲಿ ನಿಮ್ಮ ಸ್ಪೇಸ್ನ ಕ್ರಿಯೇಟ್ ಮಾಡ್ಕೊಂಡ್ರಿ, ಸೆಕೆಂಡ್ ಚಾಲೆಂಜಲ್ಲಿ ಬ್ರೀತಿಂಗ್ನ ಅಭ್ಯಾಸ ಮಾಡಿದ್ದೀರಾ. ಈಗ ನಿಮಗೆ ಒಂದು ಫಾರ್ಮಲ್ಲಿ ನೀವು ಹೇಗೆ ಮೆಡಿಟೇಷನ್ ಮಾಡಬೇಕು ಅನ್ನೋದು ಗೊತ್ತಾಗಿದೆ ಅಲ್ವಾ? ಸೊ ಇವಾಗ ನೀವು ಮೆಡಿಟೇಷನ್ ಅದೆರಡೂ ಮಾಡಿ ನೆಕ್ಸ್ಟ್ ಸ್ಟೆಪ್ಗೆ ಹೋಗೋಣ. ಸೊ ಕಂಫರ್ಟಬಲ್ ಪೊಸಿಷನಲ್ಲಿ ಕೂತ್ಕೋತೀರಾ, ಬ್ರೀತಿಂಗ್ ಪ್ರಾಕ್ಟೀಸ್ ಮಾಡ್ತೀರಾ, ಅದಾದಮೇಲೆ ಚಾಂಟಿಂಗ್ ಮಾಡ್ತೀರಾ. ಸೊ ಚಾಂಟಿಂಗ್ ಮಾಡೋದು ಏನನ್ನ ಚಾಂಟ್ ಮಾಡ್ತೀವಿ? ಸೊ ಇವತ್ತು ನಾವು ಚಾಂಟ್ ಮಾಡ್ತೀವಿ ಓಂಕಾರನ. ಓಕೆ, ಸೊ ಓಂಕಾರ ಚಾಂಟ್ ಮಾಡೋಕ್ಕೂ ಒಂದು ವಿಧಾನ ಇದೆ. ಸೊ ನಾವು ಓಂಕಾರ ಅಂದ ತಕ್ಷಣ ಓಂ ಓಂ ಈ ಥರ ಚಾಂಟ್ ಮಾಡಿದ್ರೆ ನಮಗೆ ಯಾವುದೇ ಬೆನಿಫಿಟ್ಟು ಸಿಗೋದಿಲ್ಲ. ಸೊ ನಮಗೆ ಬೆನಿಫಿಟ್ ಸಿಗಬೇಕು, ಓಂಕಾರ ಚಾಂಟ್ ಮಾಡಿದಾಗ ನಮ್ಮ ಬಾಡಿಯಲ್ಲಿ ಒಂದು ವೈಬ್ರೇಷನ್ಸ್ ಕ್ರಿಯೇಟ್ ಆಗಬೇಕು. ಆ ವೈಬ್ರೇಷನ್ ಪಾಸಿಟಿವ್ ಎನರ್ಜಿ ಆಗಬೇಕು ಅಂದರೆ ದೆರ್ ಇಸ್ ಅ ವೇ ಟು ಚಾಂಟ್. ಓಕೆ, ಆ ಒಂದು ಚಾಂಟಿಂಗ್ ಹೇಗೆ ಮಾಡೋದು ಅಂತ ನಾನು ಇವತ್ತಿನ ವಿಡಿಯೋಲಿ ಹೇಳ್ಕೊಡ್ತೀನಿ. ಓಕೆ, ಸೊ ಓಂಕಾರ ಯೂಶಲಿ ಅ ಕಾಂಬಿನೇಷನ್ ಆಫ್ 3 ಸೌಂಡ್ಸ್. ಓಕೆ, ಸೊ ಫಸ್ಟ್ ಸೌಂಡ್ ಬಂದು ಆ. ಓಕೆ, ಬಾಯಿ ನೀವು ಓಪನ್ ಮಾಡಿ ಹೇಳ್ತೀರಾ ಆ ಅಂತ. ಓಕೆ, ಆ ಇಟ್ಸ್ ಆಕಾರ. ಓಕೆ, ಸೆಕೆಂಡ್ ಸೌಂಡ್ ಬಂದು ಊ, ಇಟ್ಸ್ ಊಕಾರ. ಓಕೆ, ಆ್ಯಂಡ್ ದ ಥರ್ಡ್ ಸೌಂಡ್ ಬಂದು ವಿ ಕಾಲ್ ಇಟ್ ಆಸ್ ಮಾಕಾರ. ಬಟ್ ನಾವು ಅದನ್ನು ಚಾಂಟ್ ಮಾಡುವಾಗ ಹಮ್ಮಿಂಗ್ ಸೌಂಡ್ ಮಾಡ್ತೀವಿ. ಹೀಗೆ ನಾವು ಹಮ್ಮಿಂಗ್ ಸೌಂಡ್ ಮಾಡ್ತೀವಿ. ಓಕೆ, ಸೊ ಇವಾಗ ನಿಮ್ಗೆ ಅರ್ಥ ಆಗಿದೆ. ಸೊ ಓಂಕಾರ ಇಟ್ಸ್ ನಾಟ್ ಓನ್ಲಿ ಸಿಂಗಲ್ ಸೌಂಡ್, ಇಟ್ಸ್ ಅ ಕಾಂಬಿನೇಷನ್ ಆಫ್ 3 ಸೌಂಡ್ಸ್ ಅಲ್ವಾ? ಆಕಾರ, ಊಕಾರ, ಮಕಾರ. ಸೊ ಈ ಒಂದು ಸೌಂಡ್ಸು 3 ಲೆವೆಲಲ್ಲಿ ವರ್ಕ್ ಆಗುತ್ತೆ ನಮ್ಮ ಬಾಡಿಯಲ್ಲಿ. ಸೊ ನಮ್ಮ ಬಾಡಿನ 3 ಪಾರ್ಟ್ಸಾಗಿ ಡಿವೈಡ್ ಮಾಡ್ಕೋತೀವಿ, ಲೋವರ್ ಪಾರ್ಟ್, ಮಿಡಲ್ ಪಾರ್ಟ್ ಮತ್ತು ಅಪ್ಪರ್ ಪಾರ್ಟ್ ಅಂತ. ಓಕೆ, ಸೊ ಆಕಾರನ ನೀವು ಚಾಂಟ್ ಮಾಡಿದಾಗ ಕಂಟಿನ್ಯೂಸ್ ಆಗಿ ಆಕಾರನ ನೀವು ಕಂಟಿನ್ಯೂಸ್ ಆಗಿ ಚಾಂಟ್ ಮಾಡಿದಾಗ ಲೋವರ್ ಬಾಡಿಯಲ್ಲಿ ವೈಬ್ರೇಷನ್ಸ್ನ ಕ್ರಿಯೇಟ್ ಮಾಡ್ತೀವಿ. ಓಕೆ, ಸೊ ನೆಕ್ಸ್ಟ್ ಊಕಾರ. ಸೊ ಊಕಾರನ ಚಾಂಟ್ ಮಾಡಿದಾಗ ಕಂಟಿನ್ಯೂಸ್ ಆಗಿ ನಾವು ಚಾಂಟ್ ಮಾಡಿದಾಗ ಮಧ್ಯಭಾಗ, ಮಿಡಲ್ ಪಾರ್ಟ್ ಆಫ್ ದಿ ಬಾಡಿಯಲ್ಲಿ ನಾವು ವೈಬ್ರೇಷನ್ಸ್ನ ಫೀಲ್ ಮಾಡ್ತೀವಿ. ಆ್ಯಂಡ್ ದ ಲಾಸ್ಟ್ ಪಾರ್ಟ್ ಯಾವುದು? ಮಾಕಾರ. ಓಕೆ, ಸೊ ಇದನ್ನು ಚಾಂಟ್ ಮಾಡಿದಾಗ ನಾವು ಹೇಳುವಾಗ ಮಾಕಾರ ಅಂತೀವಿ, ಬಟ್ ಚಾಂಟ್ ಮಾಡುವಾಗ ಹೀಗೆ ಚಾಂಟ್ ಮಾಡ್ತೀವಿ. ಓಕೆ, ಸೊ ಮಕಾರ ಚಾಂಟ್ ಮಾಡುವಾಗ ಅಪ್ಪರ್ ಪಾರ್ಟ್ ಅಂದರೆ ನಿಮ್ಮ ಕತ್ತಿಂದ ತಲೆ ಭಾಗದವರೆಗೂ ವೈಬ್ರೇಷನ್ಸ್ನ ಫೀಲ್ ಮಾಡ್ತೀವಿ. ಸೊ ಹೀಗೆ ನಾವು ಆ ಉ ಮ ಕಾರನ ಚಾಂಟ್ ಮಾಡಿದಾಗ ಅದು ಓಂಕಾರ ಆಗಿ ನಮಗೆ ಸಿಗೋದು. ಓಕೆ, ಸೊ ನಾವೇನು ಮಾಡ್ತೀವಿ ಇವತ್ತು? ಆಕಾರನ 3 ಟೈಮು, ಊಕಾರನ 3 ಟೈಮು ಮತ್ತು ಕಾರನ 3 ಟೈಮು ಚಾಂಟ್ ಮಾಡೋಣ. ಅದರ ಜೊತೆಗೆ ನಾವು ಚಾಂಟ್ ಮಾಡುವಾಗ ಓಂಕಾರದ ರೇಷಿಯೋ 1:1:2 ಇರಬೇಕು ಅಂತ ಹೇಳ್ತೀವಿ. ಅಂದರೆ ಆಕಾರ 1 ಇದ್ದರೆ, ಊಕಾರ 1 ಇದ್ದರೆ, ಮಕಾರ ಡಬಲ್ ದಿ ಆ ಆ್ಯಂಡ್ ಊಕಾರ. ಫಾರ್ ಎಕ್ಸಾಂಪಲ್, ಟೇಕ್ ಅ ಡೀಪ್ ಬ್ರೆತ್. ಸೊ ಹೀಗೆ ಆಕಾರ, ಊಕಾರ 1 ಇದ್ದರೆ, ಮಾಕಾರ ಡಬಲ್ ದಿ ಚಾಂಟ್ ಮಾಡಬೇಕಾಗತ್ತೆ. ಸೊ ದಿಸ್ ಇಸ್ ದ ಕರೆಕ್ಟ್ ವೇ ಆಫ್ ಚಾಂಟಿಂಗ್ ಆ ಉ ಮಾಕಾರ ಕಾಂಬಿನೇಷನ್ ಆಫ್ ಸೌಂಡ್ಸ್ ಫಾರ್ಮ್ ದಿ ಓಂಕಾರ. ಸೊ ಇದನ್ನು ನಾವು ನಾದಾನುಸಂಧ ಮೆಡಿಟೇಷನ್ ಅಂತ ಕೂಡ ಕರಿತೀವಿ. ಸೊ
ಇವತ್ತಿನ ಚಾಲೆಂಜಲ್ಲಿ ನೀವು ಹೇಗೆ ಓಂಕಾರ ಚಾಂಟ್ ಮಾಡೋದು ಅಂತ ಅಭ್ಯಾಸ ಮಾಡ್ಕೋತೀರಾ. ಸೊ ಸಿಟ್ಟಿಂಗ್ ಪೊಸಿಷನ್ ಕಂಫರ್ಟಬಲ್ಲಾಗಿ ಕೂತ್ಕೋತೀರಾ. ಕೂತಾದಮೇಲೆ ಬ್ರೀತಿಂಗ್ ಪ್ರಾಕ್ಟೀಸ್ ಮಾಡ್ತೀರಾ. ಡೀಪ್ ಇನ್ಹೇಲ್ ಎಕ್ಸೇಲ್ ಮಾಡ್ತೀರಾ. ಅದಾದಮೇಲೆ ಆಕಾರ 3 ಸರಿ, ಊಕಾರ 3 ಸರಿ, ಮಾಕಾರ 3 ಸರಿ ಚಾಂಟ್ ಮಾಡ್ತೀರಾ. ಸೊ ಇದಾದಮೇಲೆ ಈ ಥರ 6 ಸರಿ ಚಾಂಟ್ ಮಾಡ್ತೀರಾ. ಅದಾದಮೇಲೆ ಈ ಥರ 9 ಸರಿ ಚಾಂಟ್ ಮಾಡ್ತೀರಾ. ಓಕೆ, ಸೊ ಏನಾದರೂ ಡೌಟ್ಸ್ ಆಯಿತು, ನೀವು ಚಾಂಟ್ ಮಾಡುವಾಗ ಕಷ್ಟ ಆಯಿತು ಅಂದರೆ ಕಮೆಂಟ್ ಸೆಕ್ಷನಲ್ಲಿ ನೀವು ಅದನ್ನು ಹಾಕ್ಬೋದು. ಸೊ ದ್ಯಾಟ್ ನಾನು ನೆಕ್ಸ್ಟ್ ವೀಡಿಯೋಲ್ಲಿ ಅದನ್ನು ನಿಮಗೆ ಕ್ಲಾರಿಫೈ ಮಾಡ್ಬೋದು. ಸೊ ಚಾಂಟಿಂಗ್ ಮಾಡುವಾಗ ಎಲ್ಲೆಲ್ಲಿ ವೈಬ್ರೇಷನ್ ಆಗ್ತಾಯಿದೆ ಫೀಲ್ ಮಾಡಿ. ನಾವು ಬ್ರೀಥಿಂಗ್ ಮಾಡಿದಾಗಲೇ ನಮ್ಮ ಥಾಟ್ಸ್ ಎಲ್ಲ ಸ್ಟಾಪ್ ಆಗಿರುತ್ತೆ. ಚಾಂಟಿಂಗ್ ಮಾಡಿದಾಗ ಕಂಪ್ಲೀಟಾಗಿ ಸ್ಟಾಪ್ ಆಗುತ್ತೆ. ಹಾಗಾಗಿ ನಮ್ಮ ಬಾಡಿಯ ಮೇಲೆ ಕಾನ್ಸಂಟ್ರೇಷನ್ನ ತೊಗೊಳ್ತಾ ಬರ್ಬೋದು. ಸೊ ಈ ಒಂದನ್ನು ಅಭ್ಯಾಸ ಮಾಡಿ ಅದಾದಮೇಲೆ ನೆಕ್ಸ್ಟ್ ವೀಡಿಯೋಲಿ ಏನು ಮಾಡಬೇಕು ಅಂತ ನಾನು ಹೇಳ್ತೀನಿ. ಸೊ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿದ್ದೀರಾ, ಥ್ಯಾಂಕ್ ಯು ಸೋ ಮಚ್. 50 ಸಬ್ಸ್ಕ್ರಿಪ್ಷನ್ಸ್ ಆಗಿದೆ. ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ. ಯಾರ್ಯಾರು ಸಬ್ಸ್ಕ್ರೈಬ್ ಆಗಿದ್ದೀರಾ, ಇನ್ನೂ ಯಾರು ಸಬ್ಸ್ಕ್ರೈಬ್ ಆಗದೆ ಈಗ ಫಸ್ಟ್ ಟೈಮ್ ವೀಡಿಯೋ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ಬಿಕಾಸ್ ಎವ್ರಿ ಡೇ ಐ ವಿಲ್ ಬಿ ಗಿವಿಂಗ್ ಯು ಸಮ್ ಆಫ್ ದಿ ಅದರ್ ನಾಲೆಜ್ ವಿಚ್ ಐ ನೋ. ನನಗೆ ಗೊತ್ತಿರೋ ಅಂಥ ನಾಲೆಜ್ನ ನಾನು ಶೇರ್ ಮಾಡ್ಕೋತೀನಿ. ಸೊ ಅದು ನಿಮಗೂ ಕೂಡ ಹೆಲ್ಪ್ ಆಗುತ್ತೆ ಅಂತ ನಾನು ಅನ್ಕೋತೀನಿ. ಯಾರ್ಯಾರು ಆಲ್ರೆಡಿ ಮೆಡಿಟೇಷನ್ ಪ್ರಾಕ್ಟೀಸ್ ಮಾಡ್ತಿದ್ದೀರಾ ಅವ್ರಿಗೂ ಕೂಡ ಇದು ಒಂದು ಬ್ರಷಿಂಗ್ ಅಪ್ ಥರನೂ ಆಗುತ್ತೆ. ಇಲ್ಲ ಇನ್ನೂ ನೀವು ಏನೋ ಹೊಸದನ್ನಂದ್ರೂ ಕಲಿಬೋದು. ಓಕೆ, ಸೊ ಹೀಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಹಾಗೆ ಸಬ್ಸ್ಕ್ರೈಬ್ ಆಗಿ. ನಿಮಗೆ ಬೇರೆಯವ್ರಿಗೂ ಏನಾದರೂ ಇದನ್ನು ಕಲಿಸ್ಬೇಕು, ಅವ್ರಿಗೂ ಏನಾದರೂ ಗೊತ್ತಾಗಬೇಕು ಅಂದರೆ ಶೇರ್ ಮಾಡಿ. ಸೊ ಸ್ಪ್ರೆಡ್ ಮಾಡಿ. ಪಾಸಿಟಿವ್ ಎನರ್ಜಿ ನೀವು ಡೆವಲಪ್ ಮಾಡ್ಕೊಳ್ಳಿ, ಬೇರೆಯವ್ರಿಗೂ ಸ್ಪ್ರೆಡ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.